ಮಕ್ಕಳೇ, ಮಹಾಭಾರತದಲ್ಲಿ ಬರತಕ್ಕಂತಹ ಅನೇಕ ಮಹರ್ಷಿಗಳ ಧರ್ಮರಾಜ, ಕೃಷ್ಣ, ಕುಂತಿ, ಭೀಷ್ಮಾಚಾರ್ಯರು ಮುಂತಾದವರ ಮಾತುಗಳನ್ನು, ಸಂಭಾಷಣೆಗಳನ್ನು ಕೇಳುವುದರಿಂದ ಅನೇಕ ಜೀವನ ಆದರ್ಶಗಳು ನಮಗೆ ತಿಳಿಯುತ್ತವೆ, ನೀತಿಗಳು ವ್ಯಕ್ತವಾಗುತ್ತವೆ. ಪಾಂಡವರು ವನವಾಸದಲ್ಲಿದ್ದಂತಹ ಸಂದರ್ಭ. ಒಂದು ಒಳ್ಳೆಯ ದಿನದಲ್ಲಿ ಭಗವಾನ್ ವೇದವ್ಯಾಸರು ಪಾಂಡವರ ಆಶ್ರಮದಲ್ಲಿ ಪ್ರತ್ಯಕ್ಷರಾದರು. ಪಾಂಡವರು ಧೌಮ್ಯರನ್ನು ಮುಂದಿಟ್ಟುಕೊಂಡು ದ್ರೌಪದಿ ಸಮೇತರಾಗಿ ಹೋಗಿ ವಂದಿಸಿ ಕರೆತಂದು ಯಥೋಚಿತವಾಗಿ ಉಪಚರಿಸಿದರು. ಧರ್ಮರಾಜನು ಕೈಮುಗಿದುಕೊಂಡು, ಭಗವಾನ್, ಶ್ರೀ ಸನ್ನಿಧಿಯ ದಿವ್ಯ ದರ್ಶನವನ್ನು ಒಲಿದಿತ್ತು ನಮ್ಮನ್ನೆಲ್ಲ ಕೃತಾರ್ಥರನ್ನಾಗಿ ಮಾಡಿದಿರಿ. ತಮ್ಮನ್ನು ಉಚಿತವಾಗಿ ಸತ್ಕರಿಸುವ ಭಾಗ್ಯವನ್ನು ನಾವು ಕಳೆದುಕೊಂಡೆವು. ವನವಾಸಿಗಳಾದ ನಾವು ಏನನ್ನು ಮಾಡಲು ಸಾಧ್ಯವೋ ಅಷ್ಟನ್ನು ಮಾತ್ರ ಮಾಡಿದ್ದೇವೆ. ಲೋಪದೋಷಗಳಿರಬಹುದು, ಕ್ಷಮಿಸಿ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿಕೊಂಡನು. ಮಹರ್ಷಿಗಳಾದ ಬಾದರಾಯಣರು, ಯುಧಿಷ್ಠಿರ, ಅದೃಷ್ಟವನ್ನು ಅಳಿಯಬೇಡ. ಅದು ಏನು ಎಂಬುದನ್ನು ನಾವು ಯಾರೂ ತಿಳಿಯುವಂತಿಲ್ಲ. ದೃಷ್ಟವಾಗಿರುವುದನ್ನು ನಂಬಬೇಡ, ಅದು ಶಾಶ್ವತವೆಂದು ಹೇಳಲು ಸಾಧ್ಯವೂ ಇಲ್ಲ. ಕಾಲಗರ್ಭದಲ್ಲಿ ಏನೇ ನಡಗಿದೆಯೋ ಬಲ್ಲವರಾರು. ಪ್ರಾಪಂಚಿಕವಾದ ಕಷ್ಟಗಳು ಸತ್ಪುರುಷರ ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಹದಗೊಳಿಸುತ್ತದೆ. ಜನ್ಮಾಂತರೀಯವಾದ ಕಿಲ್ಮಿಷ ರೂಪವಾದ ಕಲ್ಮಷಗಳನ್ನೆಲ್ಲ ಸುಟ್ಟುರುಹಿ ಪಾವನತೆಯನ್ನು ಕಲ್ಪಿಸಿಕೊಡುತ್ತದೆ. ಅದರಿಂದ ಜ್ಞಾನೋದಯವು, ಭಗವತ್ ಕೃಪೆಯು ಪ್ರಾಪ್ತಿಸುತ್ತವೆ. ಹಾಗೆಯೇ ಕ್ರಮವಾಗಿ ಆತ್ಮೋನ್ನತಿಯೂ ಲಭಿಸುತ್ತದೆ. ಆದರೆ ಕಷ್ಟ ಬಂದಾಗ ಕೊರಗದೆ ಧೀರತೆಯಿಂದಲೇ ಅದನ್ನು ಎದುರಿಸಬೇಕು. ಅಂಥವನಿಗೆ ಇಹದಲ್ಲಿಯೂ ಸತ್ಕೀರ್ತಿ, ಪರದಲ್ಲಿಯೂ ಸುಗತಿ. ವನವಾಸವಾಯಿತೆಂದು ಖಿನ್ನನಾಗಬೇಡ. ಭಗವತ್ ಪ್ರಸಾದವನ್ನು ಪಡೆಯಲು ಸಿದ್ಧನಾಗು. ಅದಕ್ಕಾಗಿ ಜೀವನದಲ್ಲಿ ಶುದ್ಧನಾಗು. ಶುದ್ಧವಾದ ಪಾತ್ರೆಯಲ್ಲಿ ಅಲ್ಲದೆ ದೈವೀ ಕೃಪೆಯು ಸುರಿಯಲಾರದು. ಧರ್ಮರಾಜ, ರಾತ್ರಿ ಕಳೆದ ಮೇಲೆ ಹಗಲು ತಾನಾಗಿ ಬರುತ್ತದೆ. ಅಂತೆಯೇ ಧರ್ಮನಿರತರಿಗೆ ಕಷ್ಟವು ಕಳೆದ ಮೇಲೆ ಸುಖವು ಬಂದೇ ಬರುತ್ತದೆ. ನಿನ್ನ ತಮ್ಮನಾದ ಈ ಅರ್ಜುನನ ಮೂಲಕ ಜಗತ್ತು ಅನೇಕ ವಿಧವಾದ ಲಾಭವನ್ನು ಮುಂದೆ ಪಡೆಯಲಿದೆ. ಅದಕ್ಕಾಗಿ ಆತನು ಆ ಅರ್ಹತೆಯನ್ನು ಮುಂದಾಗಿ ಪ್ರಾಪ್ತಿಸಿಕೊಳ್ಳಬೇಕು. ಶಿವಾನುಗ್ರಹದಿಂದಲೇ ಅದು ಸಾಧ್ಯವು. ಮಹಾರುದ್ರನಲ್ಲಿ ಪಾಶುಪತವೆಂಬ ಒಂದು ಉತ್ತಮೋತ್ತಮವಾದಂತಹ ಅಸ್ತ್ರ ವಿಶೇಷವಿದೆ. ಅರ್ಜುನನು ಪರಮಶಿವನನ್ನು ಕುರಿತು ತಪಸ್ಸು ಮಾಡಿ ಅದನ್ನು ಪಡೆದುಕೊಳ್ಳಬೇಕು. ಮತ್ತವನು ಪರಿಪೂರ್ಣ ತೇಜಸ್ವಿಯಾಗಿ ಅಪ್ರತಿಮ ಸಾಹಸಿಯಾಗುತ್ತಾನೆ. ಅದರಿಂದ ನಿಮಗೂ ಲೋಕಕ್ಕೂ ಪೂರ್ಣ ಹಿತವಾಗುತ್ತದೆ. ಇದು ಈ ಈಶ್ವರ ಬೀಜ ಮಂತ್ರವನ್ನು ಮೊದಲು ನಾನೇ ನಿನಗೆ ಉಪದೇಶಿಸುತ್ತೇನೆ. ನೀನೇ ಮತ್ತೆ ಅದನ್ನು ನಿನ್ನ ಪಾರ್ಥನಿಗೆ ಉಪದೇಶ ಮಾಡು ಎಂದು ಹೇಳಿ ಧರ್ಮರಾಜನನ್ನು ಪ್ರತ್ಯೇಕವಾಗಿ ಕರೆದು ದಿವ್ಯೋಪದೇಶವನ್ನಿತ್ತು ಹರಿಸಿದರು. ಪಾಂಡವರೆಲ್ಲರೂ ನಮಸ್ಕರಿಸುತ್ತಿದ್ದಂತೆಯೇ ಅಂತರ್ಧಾನಗೊಂಡರು. ವ್ಯಾಸೋಪದೇಶದಿಂದ ಉಲ್ಲಸಿತನಾದ ಧರ್ಮರಾಜನು ಧೌಮ್ಯರ ಸೂಚನೆಯಂತೆ ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ ವಿದ್ಯುಕ್ತವಾಗಿ ಆ ಮಂತ್ರವನ್ನು ಅರ್ಜುನನಿಗೆ ಉಪದೇಶ ಮಾಡಿದನು. ಪಾರ್ಥನು ಅದನ್ನು ಪರಿಗ್ರಹಿಸಿಕೊಂಡು ಹಿರಿಯರಿಗೆಲ್ಲ ನಮಸ್ಕರಿಸಿದನು. ಧರ್ಮರಾಜನು, ವತ್ಸ ಅರ್ಜುನ, ನೀನೇ ನಮಗೆಲ್ಲರಿಗೂ ದಿಕ್ಕಾಗಿರುವೆ. ನಿನ್ನ ಭುಜಸಿರಿಯ ಮೇಲೆ ನಿಂತಿದೆ ನಮ್ಮ ಶ್ರೇಯಸ್ಸು. ಪರಮ ಪೂಜ್ಯರಾದ ವೇದವ್ಯಾಸರು ಅಪ್ಪಣೆ ಕೊಡಿಸಿದಂತೆ ನೀನು ಇಂದ್ರಕೀಲಕಕ್ಕೆ ಹೋಗಿ ಆ ಪರಮಶಿವನನ್ನು ಕುರಿತು ತಪಸ್ಸು ಮಾಡು. ನಾನು ಈ ಜನ್ಮದಲ್ಲಾಗಲಿ ಹಿಂದಿನ ಜನ್ಮಗಳಲ್ಲಾಗಲಿ ಏನಾದರೂ ಪುಣ್ಯ ಕಾರ್ಯಗಳನ್ನು ಮಾಡಿದ್ದರೆ ಆ ಪುಣ್ಯ ಫಲಗಳನ್ನೆಲ್ಲ ನಿನ್ನೀ ಕಾರ್ಯಸಿದ್ಧಿಗಾಗಿ ಇದೋ ಪೂರ್ಣಾಶೀರ್ವಾದದ ಪೂರ್ವಕವಾಗಿ ಸಮರ್ಪಿಸುತ್ತೇನೆ. ಕುಮಾರ, ಪಶುಪತಿಯನ್ನು ಮೆಚ್ಚಿಸಿ ಸಾಕ್ಷಾತ್ಕರಿಸಿಕೊಂಡು ಆ ವಿಶೇಷವಾದ ಪಾಶುಪತವನ್ನು ಪ್ರಸಾದವಾಗಿ ಪಡೆ. ವಾಸುದೇವನ ಕೃಪೆಯು ನಿನ್ನ ಮೇಲೆ ಸದಾ ತುಂಬಿರಲಿ. ಹೋಗು, ಕೃತಕಾರ್ಯನಾಗಿ ಯಶೋವಂತನಾಗಿ ಬಾ ಎಂದು ಆಶೀರ್ವಾದ ಮಾಡಿದನು. ಅರ್ಜುನನು ಭೀಮನಿಗೆ ನಮಸ್ಕರಿಸಿದನು. ಅವನು, ತಮ್ಮ, ಕಾರ್ಯವಿದು ಅತ್ಯುತ್ತಮವಾದುದು. ಮೇಲಾಗಿ ಮಹರ್ಷಿ ವೇದವ್ಯಾಸರಿಂದಲೇ ನಿಯೋಜಿಸಲ್ಪಟ್ಟದ್ದು. ಎಳ್ಳಷ್ಟೂ ಅಳುಕಬೇಡ. ಸದ್ಧೈರ್ಯದಿಂದ ನಡೆ. ನಿನ್ನ ಕಾರ್ಯದಲ್ಲಿ ನಿನಗೆ ನೆಚ್ಚು ಕೆಡದಿರಲಿ, ಎಚ್ಚರಿಕೆ ತಪ್ಪದಿರಲಿ.
ಭಗವಂತನ ಕರುಣೆಯು ನಿನ್ನ ಮೇಲೆ ಅಪಾರವಾಗಿರಲಿ. ನಿನ್ನನ್ನು ಸದ್ಯ ಅಗಲಿರಬೇಕಾದುದರಿಂದ ನಮಗೆಲ್ಲ ಬಹುವಾದ ವ್ಯಥೆ ಉಂಟಾಗುತ್ತದೆ. ಆದರೂ ನಾವದನ್ನು ಉತ್ತಮ ಭವಿಷ್ಯತ್ತಿಗಾಗಿ ಸಂತೋಷದಿಂದ ಸಹಿಸಿಕೊಳ್ಳುತ್ತೇವೆ. ನೀನು ಅನ್ಯಥಾ ಯೋಚಿಸದೆ ಶಿವಾನುಗ್ರಹವನ್ನು ಪಡೆದು ಬೇಗನೆ ಬಾ. ಯಶಸ್ಸು ನಿನ್ನನ್ನು ಕಾದಿದೆ, ಹೋಗಿ ಬಾ ಎಂದು ಬಿಗಿದಪ್ಪಿ ತಳ್ಕಿಸಿ ಆಶೀರ್ವದಿಸಿದನು. ನಕುಲ ಸಹದೇವರಿಬ್ಬರೂ ಅರ್ಜುನನಿಗೆ ವಂದಿಸಿದರು. ಅವನು ಅವರಿಬ್ಬರನ್ನೂ ಆಲಿಂಗಿಸಿಕೊಂಡು ಆಶೀರ್ವಾದ ಮಾಡಿದನು. ಮತ್ತೆ ಅರ್ಜುನನು ದ್ರೌಪದಿಯನ್ನು ನೋಡಿದನು. ದ್ರೌಪದಿಯು ಎದ್ದು ಬಂದು ಅರ್ಜುನನಿಗೆ ವಂದಿಸಿ ಎದ್ದು ಕೈಜೋಡಿಸಿಕೊಂಡು, ವೀರಪಾರ್ಥ, ನಿಮ್ಮನ್ನು ಮಗನಾಗಿ ಪಡೆಯಲು ನಿಮ್ಮ ತಾಯಿ ತಂದೆಯರು 1 ವರ್ಷದ ವ್ರತೋಪವಾಸಗಳನ್ನು ಮಾಡಿ ನಿಷ್ಠೆಯಿಂದಿದ್ದರಂತೆ. ಅವರಿಗೆ ನಿಮ್ಮ ಕುರಿತು ಏನೇನೋ ಆಸೆಗಳಿದ್ದವೋ ಅವೆಲ್ಲವೂ ಶಿವಾನುಗ್ರಹದಿಂದ ಪೂರೈಸಲ್ಪಡಲಿ. ನೀವು ಜನಿಸಿದಾಗ ಅಂತರಿಕ್ಷದಿಂದ ಹೂಮಳೆ ಸುರಿದಿತ್ತಂತೆ. ಆ ದೇವತಾನುಗ್ರಹದಿಂದ ಕೂಡಿರುವ ನಿಮಗೆ ಶಿವಾನುಗ್ರಹವು ಖಂಡಿತವಾಗಿಯೂ ಲಭಿಸುತ್ತದೆ. ಶಿವನನ್ನು ಮೆಚ್ಚಿಸಬೇಕಾದ ನೀವು ತಪಸ್ಸಿನಲ್ಲಿರಬೇಕು. ತಪಸ್ವಿಯು ಜಿತೇಂದ್ರಿಯನೂ ಆಗಿರಬೇಕು. ನೀವು ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ತಪ್ಪಿಯಾದರೂ ನನ್ನನ್ನು ನೆನೆಸಿಕೊಂಡು ವಿವಶರಾಗಬಾರದು. ವಾಸುದೇವನ ಪೂರ್ಣ ಕಾರುಣ್ಯವೇ ಶಿವಾನುಗ್ರಹಕ್ಕೆ ಸಿರಿ ಹರಕೆಯಾಗಿ ಪ್ರಾಪ್ತಿಸಲಿ ಎಂದು ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ನಮಸ್ಕರಿಸಿದಳು. ಅರ್ಜುನನು ಅವಳನ್ನೆತ್ತಿ ಆಧರಿಸಿ ಯಜ್ಞ ಸಂಭವೆಯಾದರೂ ಈ ಪಾಂಡವರ ಪುಣ್ಯ ವಧುವಾಗಿ ಬಂದವಳು. ನಿನ್ನ ಹರಕೆಯು ಶುಭಪ್ರದವಾಗಿ ಪರಿಣಮಿಸಲಿ ಎಂದು ನುಡಿದನು. ಮತ್ತೆ ದೌಮ್ಯಾದಿಗಳಿಗೆ ವಂದಿಸಿ ಆಶೀರ್ವಾದವನ್ನು ಪಡೆದು ಪ್ರಯಾಣೋನ್ಮುಖನಾದನು. ನಮಸ್ಕಾರ. ವಿ ಎನ್ ಭಾಗವತ್, ಬರಪಳ್ಳಿ.